ಓಕೆ, ಈ ಫ್ಯಾಷನ್ ಡಿಸೈನಿಂಗ್ ಅನ್ನ ನಾವು ಅಂಜನ್ ಕೌಶಲ್ಯ ತರಬೇತಿ ಕೇಂದ್ರದಾಗನ ಯಾಕೆ ಕಲಿಬೇಕು? ಈಗ ಕೆಲವೊಂದು ಕಾಲೇಜಸ್ಗಳಲ್ಲೂ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅದಾವೆ. ಸೊ ಅದಲ್ದ ಅವು ಕೋರ್ಸ್ ಅಲ್ಲಿ ಮಾಡೋದಲ್ದೆ ಅಂಜನ್ ಕೌಶಲ್ಯ ತರಬೇತಿ ಕೇಂದ್ರಕ್ಕೆ ಯಾಕೆ ಬರಬೇಕು ಮ್ಯಾಮ್ ನಾವು? ಆ ಒಂದು ಗುಡ್ ಕ್ವಶನ್ ನಿಮ್ದು. ಯಾಕಂತಂದ್ರೆ ಇದನ್ನ ನಾನೇ ಹೇಳೋದ್ಕ ನಿಂತೀನಿ. ಒಂದು, ನೀವು ಯಾವ್ದೋ ಕೋರ್ಸನ್ನ ಎಲ್ಲ ಏನ ಮಾಡಿದ್ರನ ಅವ್ರು ಬರೀ ಕಲಿಸಿ ನಿಮಗ್ ಬಿಟ್ಬಿಡ್ತಾರ. ಆದ್ರೆ ನಮ್ದು ಇಲ್ಲಿ ಒಂದು ಏನ್ ಮಹತ್ವವಾದದ್ದು ಇದ್ನಂತಂದ್ರ ಏನ್ ಕಲ್ತಿರ್ತಾರ ಅದನ್ನ ಯಾವ ತರ ಯೂಸ್ ಮಾಡ್ಕೋಬೇಕಾ, ಹೇಗ್ ಯೂಸ್ ಮಾಡ್ಕೋಬೇಕಾ, ಈ ಫ್ಯಾಷನ್ ದಿನಗಳಲ್ಲಿ ಟ್ರೆಂಡಿಯಾಗಿ ಹೆಂಗ್ ಅದನ್ನ ನಾವು ರೆಡಿ ಮಾಡ್ಬೇಕನ್ನೋದನ್ನ ಅವ್ರಿಗೊಂದು ಐಡಿಯಾಸ್ ಅನ್ನು ಕೊಡ್ತೀವಿ. ಇದ್ರ ಜೊತಿನಲ್ಲೇನು ಅಂದ್ರೆ ಇದಲ್ದರಿ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಇದನ್ನ ಕಲಿಸ್ಕೊಂತಾನು ಅವ್ರಿಗೊಂದು ಉದ್ಯೋಗ ಅಂತ ಹೇಳಿ ನಾನು ಒಂದು ಕೊಡ್ಬೇಕು ಅಂತಂದ್ರೆ ಕೊಡ್ತಾ ಇದೀವಿ. ಇದು ಮೇನ್ ಅಂತಂದ್ರೆ ಇದು ಅಂಜನ ಸ್ಕಿಲ್ ಸೆಂಟರ್ ನಲ್ಲಿ ಇದು ನಡೀತಾ ಇರೋದು. ಒಂದು, ನಾವು ಟೈಮ್ ಅನ್ನು ಅವ್ರಿಗೆ ಇದ ಟೈಮ್ ಅಂತ ಹೇಳ್ತಾ ಇಲ್ಲ, ಟೈಮ್ ಅನ್ನು ಸೆಟ್ ಮಾಡಿ ಕೊಡ್ತಾ ಇದೀವಿ. ಆಮೇಲೆ ನಾವು ಉದ್ಯೋಗನು ಅಂತ ಹೇಳಿ ಕೊಡ್ತಾ ಇದೀವಿ. ಒಂದು, ಅವರಿಗೆ ಜಾಬ್ ಆಫರ್ಸ್ ಅನ್ನು ಬಂದಿರ್ತಾವ, ಅವ್ರಿಗೆ ಅಲ್ಲಿ ಜಾಬ್ಗಳನ್ನು ಹಚ್ಕೊಡ್ತಾ ಇದೀವಿ.